ತುಂಬ ಜನನೇ ವೀಡಿಯೋಸ್ ನೋಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ ನೋಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಮಗೂ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಒಂದು ವೈಫೈ ಕಂಟ್ರೋಲಿಂಗ್ ಕಾರ್ ರೆಡಿ ಮಾಡೋಣ. ವೈಫೈ ಕಂಟ್ರೋಲಿಂಗ್ ಕಾರ್ ಅಂದರೆ ಏನಂದರೆ, ನಾರ್ಮಲ್ ಆಗಿ ನೀವು ರಿಮೋಟ್ ಕಂಟ್ರೋಲ್ ಕಾರ್ ನೋಡಿರ್ತೀರ. ಅದಕ್ಕೆ ಒಂದು ಕಾರು ಮತ್ತು ಒಂದು ರಿಮೋಟ್ ಇರುತ್ತೆ. ಈ ಕಾರ್ ರನ್ ಆಗಬೇಕಂದ್ರೆ ಈ ರಿಮೋಟಿಂದ ಈ ಕಾರನ್ನು ಕಂಟ್ರೋಲ್ ಮಾಡ್ತೀವಿ. ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಕಾರು ಫ್ರಂಟು ಬ್ಯಾಕು ಬರುತ್ತೆ. ಅದೇ ವೈಫೈ ಕಂಟ್ರೋಲಿಂಗ್ ಕಾರ್ ಅಂದರೆ ಕಾರ್ ರೆಡಿ ಮಾಡ್ತೀವಿ. ಆ ಕಾರ್ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಮೊಬೈಲೇ ಯೂಸ್ ಮಾಡ್ತೀವಿ. ಹೆಂಗಂದರೆ, ನಮ್ಮ ಮೊಬೈಲಲ್ಲಿ ವೈಫೈ ಅನ್ನೋದು ಆನ್ ಮಾಡಿಕೊಂಡು ಆ ವೈಫೈ ಈ ಕಾರ್ಗೆ ಕನೆಕ್ಟ್ ಮಾಡಿಕೊಂಡು ಇದರಲ್ಲಿ ನಾವು ಕಂಟ್ರೋಲ್ ಮಾಡಿದ್ರೆ ಕಾರ್ ಅನ್ನೋದು ಕಂಟ್ರೋಲ್ ಆಗುತ್ತೆ. ಆ ಪ್ರೊಸೆಸ್ಸನ್ನು ವೈಫೈ ಕಂಟ್ರೋಲಿಂಗ್ ಕಾರ್ ಅಂತ ಹೇಳ್ತೀವಿ. ಇವಾಗ ನಾವು ವೈಫೈ ಕಂಟ್ರೋಲಿಂಗ್ ಕಾರ್ ರೆಡಿ ಮಾಡೋಣ. ವಿಡಿಯೋ ಸ್ಕಿಪ್ ಮಾಡ್ದಿರೋ ನೋಡಿ, ಫುಲ್ ವಿಡಿಯೋ ನೋಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ಅರ್ಥ ಆಗೋದು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ID ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಕಮೆಂಟ್ ಮೆಸೇಜ್ ಮಾಡಿ. ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಅನ್ನೋದು ಮಾಡ್ತೀನಿ. ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದ್ದೆ, ಅದಕ್ಕೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಈ ವಿಡಿಯೋ ಸ್ಕಿಪ್ ಮಾಡ್ದಿರೋ ನೋಡಿ. ಇವಾಗ ರೆಡಿ ಮಾಡೋಣ ಬನ್ನಿ. ನಾನು ಇದಕ್ಕೆ ಬೇಸ್ ಕೆಳಗಡೆ ಒಂದು ಪ್ಲೇವುಡ್ ಶೀಟ್ ತಗೊತಾ ಇದ್ದೀನಿ. ಇದೇ ಆ ಪ್ಲೇವುಡ್ ಶೀಟು. ಅದನ್ನು ಈ ಶೇಪಿಗೆ ಕಟ್ ಮಾಡಿಕೊಂಡು, ಈ ಶೀಟೇ ಅದು, ಈ ಶೀಟನ್ನು ತಗೊತಾ ಇದ್ದೀನಿ. ಇವಾಗ ಏನಂದರೆ, ಕಾರ್ ಶೇಪ್ ಇರುತ್ತಲ್ಲ ಬೇಸು, ಆ ಶೇಪ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಇದು ಟೈರ್ ಬರೋ ಜಾಗ. ನೀವು ನೋಡ್ಬೋದು ಯಾವ ಥರ ಕಟ್ ಮಾಡಿದ್ದೀನಿ ಅಂತ. ಕಾರ್ ಬೇಸ್ ಇರುತ್ತಲ್ಲ ಅದೇ ಥರನೇ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಅದಕ್ಕೆ ನಾನು ಸುಮ್ಮನೆ ಪೇಂಟ್ ಹೊಡಿತಾ ಇದ್ದೀನಿ, ಸ್ಪ್ರೇ, ಸುಮ್ಮನೆ ಲುಕ್ ಚೆನ್ನಾಗಿರಲಿ ಅಂತ. ಮತ್ತು ಇವಾಗ ಏನಂದರೆ, ಈ ಟೈರ್ಸ್ ಅನ್ನೋದು ತಗೋಬೇಕು. ಅಂದರೆ ಆ ಕಾರ್ ಮುಂದೆ ಹಿಂದೆ ಬರೋಕ್ಕೆ ಟೈರ್ಸು, ಆ ಟೈರ್ಸು ರೊಟೇಟ್ ಆಗೋಕ್ಕೆ ಮೋಟರ್ಸು. ಇದು BO ಮೋಟರ್ಸು, ಗೇರ್ ಮೋಟರ್ಸ್ ಅಂತಾರೆ. ನೋಡಿ, ಈ ಟೈರು ಮೋಟ್ರು ಈ ಥರ ಕನೆಕ್ಟ್ ಮಾಡ್ಕೋಬೇಕು. ಅಂದರೆ ಅದೊಂದು ಸೆಟ್ ಥರ ವರ್ಕ್ ಆಗುತ್ತೆ. ನೋಡಿ, ಎಷ್ಟೊಂದು ಟಾರ್ಕ್ ಅನ್ನೋದು ಜಾಸ್ತಿ ಈ ಮೋಟರ್ಸ್ಗೆ, ಗೇರ್ ಮೋಟರ್ಸ್ ಅಲ್ಲ ಅದಕ್ಕೆ. ನೋಡಿ, ಇವಾಗ ಏನಂದರೆ, ಈ ಮೋಟರ್ಸನ್ನು ಕರೆಕ್ಟಾಗಿ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ನಮ್ಮ ಬಾಡಿ ಇರೋದೇ ಎಲ್ಲ ಕಾರು ಬಾಡಿ ಶೇಪು ಬೇಸು, ಆ ಬೇಸ್ಗೆ ಟೈರ್ ಅನ್ನೋದು ಟಚ್ ಆಗ್ದಿರ, ಈ ಕಡೆ ಮತ್ತು ಈ ಕಡೆ ಟಚ್ ಆಗ್ದಿರ ಆ ಮೋಟರ್ಸು ಫಿಕ್ಸ್ ಮಾಡ್ಕೋಬೇಕು. ಸುಮ್ಮನೆ ಹಾಟ್ ಗ್ಲೂಯಿಂದ ಫಿಕ್ಸ್ ಮಾಡ್ಕೊತಾ ಇದ್ದೀನಿ, ಸೂಪರ್ ಗ್ಲೂ ಯೂಸ್ ಮಾಡ್ತಿಲ್ಲ. ನೋಡಿ, ಈ ಥರ ಫಿಕ್ಸ್ ಮಾಡ್ಕೋಬೇಕು. ಇವಾಗ ರೆಡಿ ಆಗೋಯ್ತು. ನೋಡಿ, ಹಿಂದೆ ಮುಂದೆ ಬರ್ತಿಲ್ಲ, ಯಾಕಂದರೆ ಅದು ಮೋಟರ್ಸ್ ಗೇರ್ ಮೋಟರ್ಸ್ ಅಲ್ಲ ಅದಕ್ಕೆ. ಇವಾಗೇನೆಂದರೆ, ಇದು ಮೋಟರ್ ಡ್ರೈವರು, ಅಂದರೆ ಈ ಮೋಟರ್ಸು ರನ್ ಮಾಡೋದು ಇದೆ ಈ ಮಾಡಲೇ. ಇದಕ್ಕೆ ಡೇಟಾ ಅನ್ನೋದು ಕೊಟ್ಟರೆ ಹಿಂದೆ ಮುಂದೆ ಅಂತ ಅದು ರನ್ ಮಾಡುತ್ತೆ. ಮತ್ತು ಇದು ನೋಡ್ MCU ಬೋರ್ಡು, ವೈಫೈ ಮಾಡಲ್ ಇದು. ಈ ಮಾಡಲು ಈ ಎರಡರಿಂದನೇ ಈ ಕಾರ್ ಅನ್ನೋದು ಕಂಟ್ರೋಲ್ ಆಗುತ್ತೆ ವಿತ್ ಪವರ್ ಸಪ್ಲೈ. ಇವಾಗ ಏನಂದರೆ, ಈ ಮೋಟರ್ಸು ಕೆಳಗಡೆ ವೈರಿಂಗ್ ಅನ್ನೋದು ಕಂಪ್ಲೀಟ್ ಮಾಡೋಣ. ಸಿಂಪಲ್ಲಾಗಿ ಪ್ಯಾರಲಾಗಿ ಕನೆಕ್ಟ್ ಮಾಡ್ಕೋಬೇಕು. ಹೆಂಗಂದರೆ, ಪಾಸಿಟಿವ್ ನೆಗೆಟಿವ್ ಆ ಥರ ಕನೆಕ್ಟ್ ಮಾಡ್ಕೋಬೇಕು. ನೀವು ನೋಡ್ಬೋದು, ಇವಾಗ ಮೇಲ್ಗಡೆ ಇರೋ ಟರ್ಮಿನಲ್ಲು ಮೋಟರ್ದು ಬ್ರೌನು, ಈ ಕಡೆನೂ ಮೇಲೆ ಇರೋದು ಬ್ರೌನು ಕನೆಕ್ಟ್ ಮಾಡಿದ್ದೀನಿ ಈ ಥರ ಪ್ಯಾರಲಲ್ಲಿ. ಇಲ್ಲೊಂದು ಹೋಲ್ ಹಾಕ್ಕೊಂಡು ಮೇಲ್ಗಡೆ 2 ವೈರ್ಸ್ ತಗೋಬೇಕು. ನೀವು ನೋಡ್ಬೋದು, ಹೋಲ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ 2 ವೈರ್ಸು ಮೇಲೆ ತಗೋಬೇಕು, ಯಾಕಂದರೆ ಆ ಮೋಟಾರ್ ವೈರ್ಸು ಅದು. ನೋಡಿ, ಗ್ರೀನು ಎಲ್ಲೋ ಬ್ರೌನು ಬ್ಲ್ಯಾಕು ಮೇಲೆ ತಗೊಂಡಿದ್ದೀನಿ. 2 ವೈರ್ಸು ಅಲ್ಲ 4, ಈ ಕಡೆ 2 ಆ ಕಡೆ 2. ಇವಾಗ ಏನಂದರೆ, ಆವಾಗಲೇ ನೋಡಿದ್ವಲ್ಲ ಈ ಮಾಡಲು ಮೋಟಾರ್ ಡ್ರೈವರು, ಇಲ್ಲಿ ಹಾಟ್ ಗ್ಲೂಯಿಂದ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಸೂಪರ್ ಗ್ಲೂ ಆದರೆ ಯೂಸ್ ಮಾಡೋಂಗಿಲ್ಲ, ಯಾಕಂದರೆ ಅದು ಮತ್ತೆ ವರ್ಕ್ ಆಗುತ್ತೆ ಮತ್ತು ರಿಮೂವ್ ಮಾಡೋಕ್ಕಾಗಲ್ಲ ಅಂತ. ನೀವು ನೋಡ್ಬೋದು, ಹಾಟ್ ಗ್ಲೂಯಿಂದ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಏನಂದರೆ, ಈ ಮೋಟಾರ್ ವೈರ್ಸ್ ಇದೆ ಅಲ್ಲ 2 ವೈರ್ಸು, ಆ 2 ವೈರ್ಸು ಈ ಮೋಟಾರ್ ಡ್ರೈವ್ ಕಂಟ್ರೋಲರ್ಗೆ ಫಿಕ್ಸ್ ಮಾಡ್ಕೋಬೇಕು. ಅಂದರೆ ಈ 2 ವೈರ್ಸ್ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಅಂದರೆ ಅಲ್ಲೇನು ಸಾಲ್ಡ್ರಿಂಗ್ ಮಾಡೋಂಗಿಲ್ಲ, ಸ್ಕ್ರೂ ಕೊಟ್ಟಿರ್ತಾರೆ. ಆ ಸ್ಕ್ರೂ ಲೂಸ್ ಮಾಡಿಕೊಂಡು ಜಸ್ಟ್ ಆ ಹೋಲಲ್ಲಿ ಈ ವೈರ್ ಇಟ್ಬಿಟ್ಟು ಸ್ಕ್ರೂ ಟೈಟ್ ಮಾಡ್ಕೊಂಡ್ರೆ ಫಿಕ್ಸ್ ಆಗಿಬಿಡುತ್ತೆ. ನೀವು ನೋಡ್ಬೋದು ಯಾವ ಥರ ಅಂತ, ಈ ಥರ ಅಷ್ಟೇ. ವೀಡಿಯೋದಲ್ಲಿ ಕ್ಲಾರಿಟಿ ಇಲ್ಲ ಅಂದರೆ ಕಮೆಂಟ್ ಮಾಡಿ, ಆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಎಲ್ರಿಗೂ ರಿಪ್ಲೈ ಕೊಡ್ತೀನಿ. ನೀವು ನೋಡ್ಬೋದು, ಈ 2 ವೈರ್ಸ್ ಈ ಕಡೆ ಈ ಥರ ಫಿಕ್ಸ್ ಮಾಡ್ಕೋಬೇಕು. ಈ 2 ವೈರ್ಸ್ ಈ ಕಡೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಈ MCU ಬೋರ್ಡ್ ತಗೊಂಡು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು ಮುಂದೆ. ಅಂದರೆ ಅದು ಕೆಳಗಡೆ ಫಿಕ್ಸ್ ಮಾಡಿದ್ರೆ ಈ ಟರ್ಮಿನಲ್ಸ್ ಅನ್ನೋದು ಕನೆಕ್ಟ್ ಮಾಡೋಕ್ಕೆ ಆಗಲ್ಲ. ಈ ಟರ್ಮಿನಲ್ಸ್ ಕನೆಕ್ಟ್ ಮಾಡೋಕ್ಕೆ ಸಪ್ರೇಟ್ ವೈರ್ಸ್ ಇರುತ್ತೆ, ಜಂಪರ್ಸ್ ಅಂತ. ಈ ಜಂಪರ್ ವೈರ್ಸು ಈ ಟರ್ಮಿನಲ್ಸ್ಗೆ ಕನೆಕ್ಟ್ ಮಾಡ್ಬೋದು. ಫೀಮೇಲ್ ಜಂಪರ್ಸ್ ಇದು. ನೋಡಿ ಯಾವ ಥರ ಇದೆ ಅಂತ.
ಸಿಂಪಲಾಗಿ ಈ ಜಂಪರ್ಸ್ಗೆ ಒಂದು ಹೋಲ್ ಇರುತ್ತೆ. ಆ ಟರ್ನಲ್ ಇದೆ ಅಲ್ಲ, ಆ ಟರ್ನಲ್ಲು ಎತ್ಕೊಂಡೋಗಿ ಈ ಜಂಪರ್ಸ್ಗೆ ಹಿಂಗೆ ಪ್ರೆಸ್ ಮಾಡಿದ್ರೆ ಲಾಕ್ ಆಗಿಬಿಡುತ್ತೆ ನೋಡಿ. ಮತ್ತೆ ರಿಮೂವ್ ಮಾಡ್ಕೋಬೋದು ನೋಡಿ, ಈ ಥರ ಫಿಕ್ಸ್ ಮಾಡ್ಕೋಬೋದು. ಆ್ಯಂಡ್ ಇವಾಗ ಏನಂದರೆ ಈ MCU ಬೋರ್ಡನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಆದರೆ ಈ ಟರ್ನಲ್ಸ್ ಅನ್ನೋದು ಕೆಳಗಡೆ ಇದೆಯಲ್ಲ, ಅದಕ್ಕೆ ಈ ಹೈಟಿಗೆ ಫಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ನಾನು ಏನು ಮಾಡಿದ್ದೇನೆ ಅಂದರೆ, ಈ ಒಂದು PVC ಶೀಟ್ ತಗೊಂಡು ನಮಗೆ ಬೇಕಾಗಿರೋ ಶೇಪ್ಗೆ ಕಟ್ ಮಾಡಿಕೊಂಡು ಬೆಂಡ್ ಮಾಡಿಕೊಂಡು ಈ ಥರ ಇಲ್ಲಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಆ್ಯಂಡ್ ನೀವು ಕೂಡ ಇದೇ ಥರನೇ ಮಾಡ್ಕೋಬೋದು. ಆ್ಯಂಡ್ ಇವಾಗ ಇದನ್ನು ಇಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ, ಒಂದು ಹೈಟಿಗೆ ಅದು ಬೋರ್ಡ್ ಅನ್ನೋದು ಇರುತ್ತೆ. ಆವಾಗ ನಾವು ಟರ್ಮಿನಲ್ಸ್ ಅನ್ನೋದು ಸಿಂಪಲ್ಲಾಗಿ ಕನೆಕ್ಟ್ ಮಾಡ್ಕೋಬೋದು. ಇವಾಗೇನೆಂದರೆ ಈ ನೋಡಿ, ಫಸ್ಟು ಈ PVC ಶೀಟು ಅಂದರೆ PVC ಬಾಡಿ ಇದೆಯಲ್ಲ ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಈ MCU ಬೋರ್ಡ್ಗೆ ಹಾಟ್ ಗ್ಲೂ ಹಾಕ್ಕೊಂಡು ನೋಡಿ, ಹಾಟ್ ಗ್ಲೂ ಜಾಸ್ತಿ ಆಗ್ತಿಲ್ಲ ನಾನು, ಸ್ವಲ್ಪನೇ ಈ ಹಾಟ್ ಗ್ಲೂ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಆ ಹಾಟ್ ಗ್ಲೂ ಹಾಕ್ಕೊಂಡು ಬೋರ್ಡ್ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಪವರ್ ಸಪ್ಲೈ ನೋಡಿ ಯಾವ ಥರ ಫಿಕ್ಸ್ ಆಗಿದೆ ಅಂತ. ಇವಾಗ ಏನಂದರೆ ಈ ಕನೆಕ್ಷನ್ ಕೊಡೋಕ್ಕಿಂತ ಮುಂಚೆ ಪವರ್ ಸಪ್ಲೈ ಒಂದು ಕಡೆಯಿಂದ ಬರೋಣ. ಫಸ್ಟು ಪವರ್ ಸಪ್ಲೈ ತಗೊಳ್ಳೋಣ. ಇದಕ್ಕೆ 7.3 ವೋಲ್ಟ್ಸ್ ಆದರೆ ಇರಬೇಕು. ಆದರೆ 7.3 ವೋಲ್ಟ್ಸ್ ಬ್ಯಾಟ್ರಿ ಅನ್ನೋದು ಇರೋದಿಲ್ಲ. ಅದಕ್ಕೆ ನಾನು 2 ಬ್ಯಾಟ್ರೀಸ್ ಯೂಸ್ ಮಾಡ್ತಾಯಿದ್ದೀನಿ. ಬ್ಯಾಟ್ರಿ ಹೋಲ್ಡರ್ಸ್ ಇವು ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ಹಾಟ್ ಗ್ಲೂ ಹಾಕ್ಕೊಂಡು ಈ ಕಡೆ ಒಂದು ಮತ್ತು ಮುಂದೊಂದು ಫಿಕ್ಸ್ ಮಾಡ್ಕೊತೀನಿ. ಇಲ್ಲೊಂದು ಫಿಕ್ಸ್ ಮಾಡ್ತೀನಿ. ಸಿಂಪಲಾಗಿ ಹಾಟ್ ಗ್ಲೂ ಹಾಕ್ಕೊಂಡ್ಬಿಟ್ಟು ಫಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಎಷ್ಟೊಂದು ಟೈಟ್ ಇದೆ ಅಂತ, ಟೈಟಾಗಿ ಫಿಕ್ಸ್ ಆಗಿಬಿಡ್ತು. ಆ್ಯಂಡ್ ಇವಾಗೇನೆಂದರೆ ಪಾಸಿಟಿವು ಅಲ್ಲ, ಫಸ್ಟ್ ನೆಗೆಟಿವ್ ಪಾಸಿಟಿವು ಕನೆಕ್ಟ್ ಮಾಡ್ಕೋಬೇಕು. 3.7 ವೋಲ್ಟ್ಸು ಬ್ಯಾಟ್ರಿ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ನಮಗೆ 7+ ವೋಲ್ಟ್ಸ್ ಆದರೆ ಬರುತ್ತೆ. ಅದಕ್ಕೆ ಸೀರೀಸಲ್ಲಿ ಕನೆಕ್ಟ್ ಮಾಡ್ತಾಯಿದ್ದೀನಿ 2 ಬ್ಯಾಟ್ರೀಸನ್ನು. ಹೀಟ್ ಸಿಂಕ್ ತಗೊಂಡು ಆ ಪಾಸಿಟಿವ್ ನೆಗೆಟಿವ್ ಸಾಲ್ಡ್ರಿಂಗ್ ಮಾಡಿಕೊಂಡು ಆ ಹೀಟ್ ಸಿಂಕ್ ಇದೆಯಲ್ಲ, ಅಂದರೆ ಅದು ಶಾರ್ಟ್ ಆಗದಿರ ಯೂಸ್ ಮಾಡ್ತಾರೆ. ನಾನು ಸುಮ್ಮನೆ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಅಲ್ಲಿ ಹೀಟ್ ಮಾಡಿಕೊಂಡ್ರೆ ಆ 2 ವೈರ್ಸು ಕಟ್ ಆಗದಿರ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಅದು ಇಟ್ಕೊಳ್ಳಲ್ಲ, ಸಾಲ್ಡ್ರಿಂಗ್ ಇಟ್ಕೊಳ್ಳುತ್ತೆ. ಆದರೆ ಶಾರ್ಟ್ ಆಗದಿರ ಅಷ್ಟೇ. ಅದು ಆ ಒಂದು ಟೇಪ್ ಥರ ನೋಡಿ ಯಾವ ಥರ ಇದೆ ಅಂತ. ಆ್ಯಂಡ್ ಇವಾಗ ಏನಂದರೆ ಈ ವೈರ್ಸು ಆ ಮೋಟ್ರು ಟೈರ್ಸ್ ಇದೆಯಲ್ಲ, ಆ ಟೈರ್ಗೆ ಟಚ್ ಆಗದಿರ ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಇಲ್ಲಿಂದ ಬಂದು ಹಿಂಗೆ ಬಂದು ಇಲ್ಲಿ ಕನೆಕ್ಟ್ ಆಗಿದೆ. ಆ್ಯಂಡ್ ಇವಾಗ ಈ ಪಾಸಿಟಿವ್ ನೆಗೆಟಿವ್ ಈ 2 ವೈರ್ಸಲ್ಲಿ ನಮಗೆ ಔಟ್ಪುಟ್ ಅನ್ನೋದು ತಗೋಬೋದು. ಇವಾಗ ಏನಂದರೆ ಒಂದು ಕಡೆಯಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ಈ 2 ವೈರ್ಸ್ ಬಂದು ಈ ಮೋಟರ್ಸ್ದು ಇಲ್ಲಿ, ಮತ್ತು ಈ ಮೋಟರ್ಸ್ದು ಈ 2 ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಈ ಬೋರ್ಡ್ ವೈರ್ಸ್ ಬರುತ್ತೆ, ಮತ್ತು ಇಲ್ಲಿ ಪವರ್ ಸಪ್ಲೈ ಕನೆಕ್ಷನ್ ಕೊಡ್ತೀವಿ. ಎಲ್ಲ ವೈರಿಂಗ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ವೈರಿಂಗ್ ಮಾಡೋದು ಸ್ವಲ್ಪ ವಿಡಿಯೋ ಲ್ಯಾಗ್ ಆಗುತ್ತಂತ ಮಾಡಿಲ್ಲ ನೋಡಿ. ಇದೇ ಸರ್ಕ್ಯೂಟು, ಈ ಸರ್ಕ್ಯೂಟ್ ನೋಡಿಕೊಂಡು ವೈರಿಂಗ್ ಅನ್ನೋದು ನೀವೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ LED ಕೂಡ ಫಿಕ್ಸ್ ಮಾಡಿದ್ದೀನಿ. ವೈರಿಂಗ್ ಎಲ್ಲ ಕಂಪ್ಲೀಟ್ ಆಗೋಯಿತು. ಆ್ಯಂಡ್ ಇದು ಬಂದು MCU ಬೋರ್ಡು, ಇದು ಸ್ವಿಚ್ಚು, ಇದೊಂದು ಅದೇ ಮೋಟರ್ ಡ್ರೈವರು ಅಷ್ಟೇ ಇಲ್ಲಿರೋದು. ಇವಾಗ LED ಕೂಡ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕಡೆ LED ಫಿಕ್ಸ್ ಮಾಡಿಲ್ಲ, ಈ ಕಡೆ ಫಿಕ್ಸ್ ಮಾಡಿದ್ದೀನಿ. LEDs ಕೂಡ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು. ಎಲ್ಲ ಫಿಕ್ಸ್ ಮಾಡಿದ್ದು ಆದಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನೋಡ್ಬೋದು ನಾನೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ವೈರು ಕನೆಕ್ಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಇವಾಗ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದಕ್ಕೆ ಪವರ್ ಸಪ್ಲೈ ಬ್ಯಾಟ್ರೀಸು 3.7 ವೋಲ್ಟ್ಸ್ ಬ್ಯಾಟ್ರೀಸು 2 ಬ್ಯಾಟ್ರೀಸ್ ತಗೊಂಡು ಸುಮ್ಮನೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಮತ್ತು ಪವರ್ ಅನ್ನೋದು ಆನ್ ಮಾಡೋಣ. ಸ್ವಿಚ್ ಕೂಡ ಆ್ಯಡ್ ಮಾಡಿದ್ದೀನಿ. ಅದು ವಿಡಿಯೋ ನಾನು ಎಡಿಟ್ ಮಾಡೋವಾಗ ಹೋಗಿದೆ ನೋಡಿ. ಜಸ್ಟ್ ಪವರ್ ಹೋಗ್ಬೇಕಂದ್ರೆ ಸ್ವಿಚ್ ಆನ್ ಮಾಡಿದ್ರೆ ಸಾಕು. ಇವಾಗ ಈ ವೈರ್ಸು MCU ಬೋರ್ಡಿಂದ ಮೋಟರ್ ಡ್ರೈವ್ಗೆ ಹೋಗಿದೆ. ಇಲ್ಲಿ ವೈರ್ಸು ಈ ಪಾಸಿಟಿವ್ ವೈರ್, ಇದು ಪಾಸಿಟಿವ್ ಹೋಗಿಬಿಟ್ಟು ಇಲ್ಲಿ ಜಾಯಿಂಟ್ ಇದೆ ಅಲ್ಲ ನೆಗೆಟಿವು, ಆ ನೆಗೆಟಿವ್ ವೈರು ಹಿಂಗೆ ಬಂದು ಈ ಬ್ಯಾಟ್ರಿಗೆ ಕನೆಕ್ಟ್ ಆಗಿದೆ. ಇದರ ನೆಗೆಟಿವು ಅಲ್ಲ ಪಾಸಿಟಿವು, ಈ ಪಾಸಿಟಿವ್ ವೈರು ಹಿಂಗೆ ಬಂದು ಹಿಂಗೆ ಹೋಗಿ ಈ ಮೋಟರ್ ಡ್ರೈವ್ಗೆ ಕನೆಕ್ಟ್ ಮಾಡಿದ್ದೀನಿ. ಆ ನೆಗೆಟಿವ್ ವೈರ್ ಬಂದು ಹಿಂಗೆ ಬಂದು ನೋಡಿ ಇಲ್ಲಿ ಇದೆಯಲ್ಲ ಅದೇ ನೆಗೆಟಿವ್ ವೈರು ಹಿಂಗೆ ಬಂದು ಇಲ್ಲಿಗೆ ಸ್ವಿಚ್ ಕನೆಕ್ಟ್ ಆಗಿ, ಸ್ವಿಚ್ಚಿಂದ ಒಂದು ಮೋಟರ್ ಡ್ರೈವ್ಗೆ ಮತ್ತು ಇನ್ನೊಂದು ವೈರ್ ಇದೆಯಲ್ಲ, ಆ ಇನ್ನೊಂದು ವೈರ್ ಬಂದು ಈ MCU ಬೋರ್ಡ್ಗೆ ಬಂದಿದೆ. ಇದೆ ಆ ವೈರು ನೋಡ್ತಿ, ಆ ವೈರು MCU ಬೋರ್ಡ್ಗೆ ಬಂದಿದೆ. ಇನ್ನೊಂದು LEDಗೆ ಬಂದಿದೆ. ಅಂದರೆ ಗ್ರೌಂಡ್ ಅನ್ನೋದು ಎಲ್ಲದಕ್ಕೂ ಸೇಮು ಇಲ್ಲಿ ಬಂದಿದೆ ನೋಡಿ. ಸೇಮ್ ಅದೇ 2 ವೈರ್ಸ್ ಇಲ್ಲಿ. ಮತ್ತು ಇನ್ನೊಂದು ಪಾಸಿಟಿವ್ ವೈರು ನೆಗೆಟಿವ್ ವೈರು ಕೆಳಗಡೆ ಕೊಟ್ಟಿದ್ದೀನಿ.
ಕೆಳಗಡೆಗೆ ಏನಕ್ಕಂದರೆ ಕೆಳಗಡೆ ಹಾರನ್ ಇದೆ, ಹಾರನ್ ಕೂಡ ಫಿಕ್ಸ್ ಮಾಡ್ಕೋಬೋದು. ಹಾರನ್ನು ಜಸ್ಟ್ ಬಜರ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಕನೆಕ್ಷನ್ಸು, ಇನ್ನೇನಿಲ್ಲ. ಇವಾಗ ಈ ಟೂ ವೈರ್ಸು ಮೋಟ್ರ್ ಕನೆಕ್ಟರು ಅಷ್ಟೇ. ಜಸ್ಟು ಸ್ವಿಚ್ ಆನ್ ಮಾಡಿದ್ರೆ ಮೋಟ್ರ್ ಅನ್ನೋದು ಕಾರ್ ಅನ್ನೋದು ಆನ್ ಆಗುತ್ತೆ. ನೋಡಿ ಆನ್ ಮಾಡ್ತೀನಿ. ನೋಡಿ ಆನ್ ಮಾಡಿದ ತಕ್ಷಣ LED ಆದರೆ ಗ್ಲೋ ಆಗ್ತಾಯಿದೆ. ಮೋಟ್ರ್ ಡ್ರೈವಲ್ಲಿ ರೆಡ್ ಕಲರು, MCU ಅಲ್ಲಿ ಬ್ಲೂ ಕಲರು ಆನ್ ಆಗಿದೆಯಲ್ಲ. ಇವಾಗ ಇದಕ್ಕೆ ರನ್ ಆಗಬೇಕಂದ್ರೆ ಮೊಬೈಲಿಂದ ಕನೆಕ್ಟ್ ಮಾಡಿಬಿಟ್ಟು ರನ್ ಮಾಡ್ತೀವಿ. ಇದಕ್ಕೆ ಒಂದು ಡೇಟಾ ಅನ್ನೋದು ಕಲಿಸ್ಬೇಕು, ಸ್ಟೋರ್ ಆಗಿರಬೇಕು ಆ MCU ಬೋರ್ಡಲ್ಲಿ ಕೋಡಿಂಗು. ಆ ಕೋಡಿಂಗ್ ಅಪ್ಲೋಡ್ ಮಾಡೋಕ್ಕೆ ಒಂದು OTG ಕೇಬಲ್ ತೊಗೊಂಡಿದ್ದೀನಿ. OTG ಪಿನ್ನು ಇಲ್ಲಾಂದರೆ ಕೇಬಲ್ಲು, ಮತ್ತು ಒಂದು ಮೈಕ್ರೋ ಪಿನ್ನು. ಈ ಮೈಕ್ರೋ ಪಿನ್ನು MCU ಬೋರ್ಡ್ಗೆ ಕನೆಕ್ಟ್ ಮಾಡಿಕೊಂಡು ಈ OTG ಪಿನ್ನು ಕೇಬಲ್ ಡೇಟಾ ಕೇಬಲ್ಲು ನಾರ್ಮಲ್ ಡೇಟಾ ಕೇಬಲ್ ತಗೊಂಡು OTG ಪಿನ್ನಿಗೆ ಕನೆಕ್ಟ್ ಮಾಡಿಕೊಂಡು ಆ OTG ಪಿನ್ ಎತ್ಕೊಬಂದು ನಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ಕನೆಕ್ಟ್ ಮಾಡಿದ ಆದಮೇಲೆ ಈ ಒಂದು ಆ್ಯಪ್ ಇರುತ್ತೆ ಪ್ಲೇಸ್ಟೋರಲ್ಲಿ ಒಂದು ಆ್ಯಪು. ಆ ಆ್ಯಪು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ ಓಪನ್ ಮಾಡಿದ್ರೆ ಮೇಲ್ಗಡೆ 2 ಇಮೇಜಸ್ ಇರುತ್ತೆ. ಅದರಲ್ಲಿ ಫಸ್ಟದು ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು, ಇದು ನಮ್ಮ ಬೋರ್ಡ್ ಅಲ್ಲ, ಇದು ನಮ್ಮ ಬೋರ್ಡು ಇಲ್ಲಿದೆ ಅಲ್ಲ, ಅದೇ ಇಮೇಜ್ ಇದರಲ್ಲಿ ಬರಬೇಕು. ನೋಡಿ ಚೇಂಜ್ ಮಾಡ್ತೀನಿ. ಮೋಟರ್ ಡ್ರೈವ್ ಅಂತಿದೆ ಅಲ್ಲ, ಇದು ಈ ಬೋರ್ಡು ಬರಬೇಕು. ಆದರೆ ಇಲ್ಲಿ ಒಂದೇ ಬೋರ್ಡು ಬರ್ತಿದೆ. ಮೋಟರ್ ಡ್ರೈವ್ ಇದೆ ಅಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಸೇವ್ ಅಂತ ಹೊಡೆದ್ರೆ ನೋಡಿ ನಾವು ಮಾಡಿದ್ದೀವಲ್ಲ ಸರ್ಕ್ಯೂಟು, ಆ ಸರ್ಕ್ಯೂಟ್ ಆದರೆ ಇದೆ. ಬಂದಿದ್ದು ಆದಮೇಲೆ ಕೆಳಗಡೆಗೆ ಸ್ಕ್ರೋಲ್ ಮಾಡಿದ್ರೆ ಜಸ್ಟ್ ಅಪ್ಲೋಡ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇವಾಗ ಅಪ್ಲೋಡ್ ಆಗ್ತಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿಟ್ಟಿದ್ದೀನಿ. ಈ ಕೋಡಿಂಗ್ ಎಲ್ಲ ಆ MCU ಬೋರ್ಡಲ್ಲಿ ಸೇವ್ ಆದರೆ ಮಾತ್ರ ನಾವು ಹೆಂಗೆ ಬೇಕಾದರೆ ಹಂಗೆ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ಇನ್ನೊಂದೇನೆಂದರೆ ಅಪ್ಲೋಡಕ್ಕೆ ಮಾಡೋಕ್ಕಿಂತ ಮುಂಚೆ ಮೊಬೈಲಲ್ಲಿ ಸೆಟ್ಟಿಂಗ್ ಓಪನ್ ಮಾಡಿಟ್ಟು OTG ಅಂತ ಇರುತ್ತೆ, ಸರ್ಚ್ ಮಾಡಿದ್ರೆ ಬರುತ್ತೆ. OTG ಆನ್ ಮಾಡಿಕೊಂಡ್ರೆ ಆವಾಗ ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಅನ್ನೋದು ಆಗುತ್ತೆ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕೆ ಇದು ಬರ್ತಿಲ್ಲ. ಇವಾಗ ರನ್ ಮಾಡೋಣ ಬನ್ನಿ. ಅದೇ ಆ್ಯಪೇ ಓಪನ್ ಮಾಡಿದ್ರೆ ಸೆಕೆಂಡ್ ಒಂತಲ್ಲಿ ನೋಡಿ ವೈಫೈ ಕನೆಕ್ಟ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಜಸ್ಟ್ ಆ ವೈಫೈ ಮೇಲೆ ಕ್ಲಿಕ್ ಮಾಡಿಕೊಂಡು ವೈಫೈ ಆನ್ ಮಾಡಿಕೊಂಡು ಇದು ರಿಮೂವ್ ಮಾಡೋಣ. ವೈಫೈ ನೇಮ್ ಆದರೆ ಬರುತ್ತೆ, ಆ ವೈಫೈ ಮಾಡಲ್ ನೇಮು ನೋಡಿ ವೈಫೈ ಕಾರ್ ಅಂತ ನೇಮ್ ಬಂದಿದೆಯಲ್ಲ, ಇಲ್ಲಿ ನೋಡಿ ಕನೆಕ್ಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಇವಾಗ ಕನೆಕ್ಟ್ ಆಗಿಬಿಟ್ಟಿದೆ. ಇವಾಗ ನಾವು ಕಾರು ರನ್ ಮಾಡೋಣ. ಅದೇ ಆ್ಯಪೇ ಓಪನ್ ಮಾಡಿಬಿಟ್ಟು ಆ್ಯಪ್ ಆವಾಗಲೇ ತೋರಿಸ್ನಲ್ಲ, ಆ ಆ್ಯಪ್ ಓಪನ್ ಮಾಡಿಬಿಟ್ಟು ಜಸ್ಟ್ ಅಲ್ಲೇ ಕಂಟ್ರೋಲರ್ಸು ಫ್ರಂಟು ಬ್ಯಾಕ್ ಅಂತ ಇರುತ್ತೆ, ಹಂಗೆ ಮಾಡ್ಕೋಬೋದು. ನೋಡಿ LED ಮತ್ತು ಬಜರು ನೋಡಿ, ಬಜರ್ ಸೌಂಡು ಬರ್ತಿದೆಯಲ್ಲ, ಬಜರ್ ಸೌಂಡ್ ಈ ಥರ ಆದರೆ ವರ್ಕ್ ಆಗುತ್ತೆ. ಆ ಬಜರ್ ಅನ್ನೋದು ಕೆಳಗಡೆ ಇದೆ. ಬಜರ್ ಅಂದರೆ ಹಾರ್ನು, ಇದು ಬಜರು ನೋಡಿ. ಫ್ರಂಟು ಬ್ಯಾಕು ಲೆಫ್ಟು ರೈಟು ಎಲ್ಲ ವರ್ಕ್ ಆಗಬೇಕು. ಲೆಫ್ಟು ರೈಟು ಎಲ್ಲ ಆದರೆ ವರ್ಕ್ ಆಗ್ತಿದೆ ನೋಡಿ. ನಾನು ಸ್ವಲ್ಪ ಹೊತ್ತು ನಿಮಗೆ ಅದನ್ನು ರನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. LEDಸು ಇವಾಗ ಇದು ಹಿಂದೆ ಹೋಗೋ ಥರ ನಾನು ಮಾಡ್ತೀನಿ ನೋಡಿ. ಇದು ಫ್ರಂಟು, ಇದು ಬ್ಯಾಕು, ಲೆಫ್ಟು ರೈಟು ಎಲ್ಲ ವರ್ಕ್ ಆಗ್ತಿದೆ. ಕೋಡಿಂಗ್ ಅನ್ನೋದು ಕರೆಕ್ಟಾಗಿದ್ದರೆ ಮಾತ್ರ ಕಾರು ಡೀಟೇಲಾಗಿ ಅಂದರೆ ಕರೆಕ್ಟಾಗಿ ರನ್ ಆಗುತ್ತೆ. ಲೈಟ್ಸು, ಹಾರನ್ನು ಕರೆಕ್ಟಾಗಾದರೆ ವರ್ಕ್ ಆಗ್ತಿದೆ. ಕೋಡಿಂಗ್ ಅನ್ನೋದು ಇಂಪಾರ್ಟೆಂಟು. ಒಂದು ಮಿಸ್ಟೇಕ್ ಆದರೂ ಕೂಡ ಕಾರ್ ಅನ್ನೋದು ಕರೆಕ್ಟಾಗಿ ರನ್ ಆಗೋಲ್ಲ. ನನಗೆ ಕೂಡ ಒಂದೇ ಸಲ ಕಾರು ರನ್ ಆಗಿಲ್ಲ. ಏನೇನೋ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಂದರೆ ಕೋಡಿಂಗ್ ಅನ್ನೋದು ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಆನ್ ಮಾಡಿದ್ರೆ LEDಸು ಬ್ಲಿಂಕ್ ಆಗ್ತಿದೆ. ಇವಾಗ ಇನ್ನೂ ಡೀಟೇಲಾಗಿ ಹೇಳ್ತೀನಿ ನೋಡಿ. ಆ್ಯಪ್ ಓಪನ್ ಮಾಡಿದ್ರೆ ಜಸ್ಟ್ ವೈಫೈ ಆನ್ ಮಾಡಬೇಕಷ್ಟೇ. ವೈಫೈ ಆನ್ ಮಾಡು, ಲಾಂಗ್ ಪ್ರೆಸ್ ಇಟ್ಕೊಂಡಿದ್ರೆ ಅದು ನೇಮ್ ಬರುತ್ತೆ ವೈಫೈ ಕಾರ್ ಅಂತ ನೋಡಿ. ಬಂದಿದ್ದಾದಮೇಲೆ ಕನೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಸಿಂಬಲ್ ಅನ್ನೋದು ಬರಬೇಕು. ಈ ಥರ ಸಿಂಬಲ್ ಬಂದಿದ್ದಾದಮೇಲೆ ಬ್ಯಾಕ್ ಬಂದುಬಿಟ್ಟು ಆವಾಗಲೇ ಆ್ಯಪ್ ಎಲ್ಲನಲ್ಲ ಆ ಆ್ಯಪ್ ಓಪನ್ ಮಾಡಿದ್ರೆ ನೋಡಿ ES8 ಅಂತ ಏನೋ ಇದೆ ಆ್ಯಪ್ ಹೆಸರು, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ಇವಾಗ ನಾನು ಎಲ್ಲ ಕಂಟ್ರೋಲ್ ಮಾಡ್ತೀನಿ.
ಸ್ವಲ್ಪ ಹೊತ್ತು ಆಟ ಆಡೋಣ. ನೋಡಿ ಫ್ರಂಟು LED ನೋಡಿ LED ಲೈಟ್ ಆನ್ ಆಯಿತು ನೋಡಿ, ಆನ್ ಆಯ್ತಲ್ಲ. ಇವಾಗ ಆಫ್ ಮಾಡ್ತೀನಿ ನೋಡಿ, ಆಫ್ ಆಯಿತು. ಮತ್ತು ಇವಾಗ ಹಾರನ್ನು ಜಸ್ಟ್ 2 ಟೈಮ್ಸ್ ಬರುತ್ತೆ, ಮತ್ತೆ ಆಫ್ ಆಗುತ್ತೆ ಹಾರನ್ನು. ಅದೇ LED ಆದರೆ ಹಂಗೆ ಇರುತ್ತೆ. ಇದು ಪಾರ್ಕ್ ಅಂದರೆ ಒಂದೇ ಸ್ಪೀಡಲ್ಲಿ ಹೋಗ್ತಾನೆ ಇರುತ್ತೆ. ಇವಾಗ ಒಂದು ಪ್ರೆಸ್ ಮಾಡಿದ್ರೆ ಅದೇ ಹೋಗ್ತಾನೆ ಇರುತ್ತೆ. ಅದು P ಅಂತಿದೆ ಅಲ್ಲಿ ನೋಡಿ. ಫ್ರಂಟು ಬ್ಯಾಕು ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ. ಕೋಡಿಂಗು ಸ್ವಲ್ಪ ಮಿಸ್ಟೇಕ್ ಬಂದರೂ ಕೂಡ ಬರೋದಿಲ್ಲ. ನಾನು ಕೋಡಿಂಗ್ ಎಲ್ಲ ಆ ಆ್ಯಪಲ್ಲೇ ಇರುತ್ತೆ. ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಲೆಫ್ಟು ರೈಟು ಫ್ರಂಟು ಬ್ಯಾಕು ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ರೊಟೇಟ್ ಕೂಡ ಆಗುತ್ತೆ ಕಾರು, ನೀವು ನೋಡ್ಬೋದು. ರೊಟೇಟ್ ಮಾಡ್ತೀನಿ ಇವಾಗ ನೋಡಿ ಯಾವ ಥರ ರೊಟೇಟ್ ಆಗ್ತಿದೆ ಅಂತ ನೋಡಿ. ಯಾವ ಥರ ರೊಟೇಟ್ ಆಗ್ತಿದೆ ಅಂದರೆ ಲೆಫ್ಟು ರೈಟು 2 ಕಡೆ 4 ಮೋಟರ್ಸ್ ಕೂಡ ರನ್ ಆಗುತ್ತೆ. ಆವಾಗ ಲೆಫ್ಟು ರೈಟು ಬರುತ್ತೆ ಅದು. ಆ್ಯಂಡ್ ಇವಾಗ ಏನಂದರೆ ಡಿಸ್ಟೆನ್ಸ್ ಅನ್ನೋದು ಚೆಕ್ ಮಾಡೋಣ ಅಂತ ಆಚೆ ಬಂದಿದ್ದೀನಿ. ನೈಟ್ ಟೈಮು, ಹಗಲಲ್ಲಿ ನನಗೆ ಕೆಲಸ ಇರುತ್ತೆ, ಅಂದರೆ ಕಾಲೇಜ್ ಹೋಗ್ತಾ ಇರ್ತೀನಿ, ಅದಕ್ಕೆ ನೈಟ್ ಟೈಮ್ ಬಂದಿದ್ದೀನಿ. ಇವಾಗ ಕಂಟ್ರೋಲ್ ಮಾಡೋಣ ಎಷ್ಟೊಂದು ದೂರ ಸಿಗ್ನಲ್ ಅನ್ನೋದು ಸಿಗುತ್ತೆ ಇದಕ್ಕಂತ. ಕನೆಕ್ಟ್ ಆದರೆ ಮಾಡಿದ್ದೀನಿ. ಡಿಸ್ಟೆನ್ಸ್ ಅನ್ನೋದು ಚೆಕ್ ಮಾಡೋಣ ನೋಡಿ. ಕನೆಕ್ಟ್ ಮಾಡಿಬಿಟ್ಟಿದ್ದೀನಿ. ಫ್ರಂಟು ಇವಾಗ ರನ್ ಆಗ್ತಿದೆ ನೋಡಿ. ನಾನಿಲ್ಲೇ ಇರ್ತೀನಿ, ಕಾರ್ ಮಾತ್ರನೇ ಹೋಗುತ್ತೆ ಮುಂದೆ ನೋಡಿ. ಎಷ್ಟೊಂದು ದೂರ ಹೋಗ್ತಾ ಇದೆ ಅಂತ. ನೋಡಿ ಇನ್ನು ಮುಂದೆ ಹೋಗ್ತಾ ಇದೆ. ಫುಲ್ ಕತ್ತಲಲ್ಲಿ ಗೊತ್ತಾಯಿತು. ಇವಾಗ ಟಾರ್ಚ್ಲಿ ನಾನು ಆನ್ ಮಾಡ್ತೀನಿ ನೋಡಿ. ಟಾರ್ಚ್ ಆದರೆ ಅಂದರೆ ಲೈಟ್ ಅನ್ನೋದು ಆನ್ ಆಗ್ತಾಯಿದೆ ನೋಡಿ. ಇವಾಗ ಲೈಟ್ ಆನಲ್ಲಿದೆ ಅಲ್ಲ, ಅಲ್ಲಿ ನೋಡಿ. ಇವಾಗ ಆಫ್ ಮಾಡ್ತೀನಿ ನೋಡಿ. ಆಫ್ ಮಾಡಿದ್ರೆ ಆಫ್ ಆಯಿತು, ಆನ್ ಮಾಡಿದ್ರೆ ಆನ್ ಆಯಿತು. ಆ ವೈಟ್ ಕಲರ್ ಲೈಟ್ ಬರ್ತಿದೆ ಅಲ್ಲ, ಅದೇ ಅದು. ಆ ಬ್ಲೂ ಕಲರ್ ಲೈಟ್ ಬಂದು MCU ಬೋರ್ಡ್ದು ನೋಡಿ. ಎಷ್ಟೊಂದು ದೂರ ಇದೆ ಅಂತ. ಇಷ್ಟು ಒಂದು 10 ಮೀಟರ್ಸ್ ಆದರೆ ಇರುತ್ತೆ ದೂರ. ಇವಾಗ ಕೂಡ 10 ಮೀಟರ್ಸ್ಗೆ ಚೆನ್ನಾಗಿ ವರ್ಕ್ ಆಗ್ತಿದೆ. ಇವಾಗ ಇನ್ನೂ ಮುಂದಕ್ಕೆ ಹೋಗೋಣ. ಇನ್ನು ಮುಂದಕ್ಕೆ ಹೋದರೆ ಇನ್ನೂ ಎಷ್ಟು ದೂರ ಬರುತ್ತಂತ. ಆ ಕಡೆ ಇನ್ನೂ ದಾರಿ ಇದೆ ಸ್ಟ್ರೈಟಾಗಿ ನೋಡಿ. ಇವಾಗ ಸ್ವಲ್ಪ ಲ್ಯಾಗ್ ಆಗ್ತಾಯಿದೆ. ಪ್ರೆಸ್ ಮಾಡಿದ್ದ ಒಂದು ಸೆಕೆಂಡ್ಗೆ ಆದರೆ ಅಲ್ಲಿ ವರ್ಕ್ ಆಗ್ತಿದೆ ನೋಡಿ. ಸೈಡ್ ಹೊಟ್ಟೋಯ್ತು ಅಷ್ಟೇ. ಮತ್ತೆ ಕನೆಕ್ಷನ್ಸ್ ಅನ್ನೋದು ಕನೆಕ್ಟ್ ಆಗಿದೆ, ಆದರೆ ಕಂಟ್ರೋಲ್ ಆಗ್ತಿಲ್ಲ. ಆ್ಯಂಡ್ ಗೈಸ್, ಫುಲ್ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಫುಲ್ ವೀಡಿಯೋ ನೋಡಿದವರು ಸುಮ್ಮನೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಫುಲ್ ವೀಡಿಯೋ ನೋಡಿದ್ದಾರೆ ಎಷ್ಟು ಜನ ಅಂತ ಜಸ್ಟ್ 50 ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಏನು ಮಾಡಬೇಕಂತ ಕಮೆಂಟ್ ಮಾಡಿ. ಆ್ಯಂಡ್ ಅನ್ಬಾಕ್ಸಿಂಗ್ ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿರುತ್ತೆ, ಹೋಗ್ಬಿಟ್ಟು ನೋಡಿ. ಆ ವಿಡಿಯೋನೇ ತುಂಬ ಗ್ರೋ ಆಗ್ತಿರೋದು. ಆ್ಯಂಡ್ ಬಾಯ್ ಬಾಯ್.